ವಿಷಯಗರಿ ನಿಮ್ಗೆಲ್ಲ ಸ್ಕ್ಯಾಮ್ 1992 ಬಗ್ಗೆ ಗೊತ್ತು. ದೇಶದ ಬಹುದೊಡ್ಡ ಸ್ಕ್ಯಾಮ್ ಅಂತಾನೆ ಹೆಸರಾದಂತ ಇದರ ಹಿಂದಿದ್ದಂತ ಆ ವ್ಯಕ್ತಿ ಹೆಸರೇ ಹರ್ಷದ್ ಮೆಹ್ತಾ. ಇವರನ್ನ ಹಿಂದೊಮ್ಮೆ ಸ್ಟಾಕ್ ಮಾರ್ಕೆಟ್ ನ ಬಿಗ್ ಬಿ ಅಂತಾನೆ ಕರೀತಾ ಇದ್ರು. ಅದರ ವೀಕ್ಷಕರಿ, ಭಾರತೀಯ ಸ್ಟಾಕ್ ಮಾರ್ಕೆಟ್ ನ ರಿಯಲ್ ಹೀರೋ ಯಾರು ಗೊತ್ತಾ? ಅವರೇ ಧೀರುಭಾಯ್ ಅಂಬಾನಿ. ಆದ್ರೆ ಈಗ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇವ್ರ ಬಗ್ಗೆ ಚರ್ಚೆನೆ ಆಗೋದಿಲ್ಲ. ಇದೇನ್ ಹೀಗೆ ಹೇಳ್ತಾ ಇದೀರಾ ಅಂತ ಕೇಳ್ತಾ ಇದ್ದೀರಾ? ಹೌದು ವೀಕ್ಷಕರಿ, ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ರೆ ಖಂಡಿತ ನಿಮ್ಗೆ ಅದು ಅರ್ಥ ಆಗುತ್ತೆ. ವೀಕ್ಷಕರೇ, ಆಗ ಭಾರತೀಯ ಸ್ಟಾಕ್ ಮಾರುಕಟ್ಟೆಯಲ್ಲಿ ಮನು ಮಾಣಿಕ್ನ ಹೆಸರು ತೀವ್ರವಾಗಿ ಸದ್ದನ ಮಾಡಿತ್ತು. ಇವರ ತಂಡವನ್ನ ಈ ವಲಯದಾದ್ಯಂತ ಬೇರ್ ಕಾರ್ಟೆಲ್ ಅಂತ ಕರೆಯಲಾಗ್ತಿತ್ತು. ಹಾಗಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅವರೊಬ್ಬ ಬಿಗ್ ಶಾಟ್ ಅಂತ. ಇವರು ಧೀರುಭಾಯ್ ಅಂಬಾನಿ ಅವರನ್ನ ಈ ಒಂದು ಓಟಲ್ಲಿ ಬೀಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಅದರಿಂದ ಅಂಬಾನಿ ಉಪಾಯವಾಗಿ ಬಚಾವಾಗಿದ್ದ ಒಂದು ರೋಚಕ ಕತೆ. ಮನು ಮಾಣಿಕ್ ರವರ ವಿರುದ್ಧ ಅಂಬಾನಿ ಅವರು ರಿವೆಂಜ್ ಅನ್ನ ತೀರಿಸಿಕೊಂಡಿದ್ದೇ ಒಂದು ಕೌತುಕದ ಸಂಗತಿ. ಆಗ ಸ್ಟಾಕ್ ಮಾರುಕಟ್ಟೆಗೆ ಅಂಬಾನಿ ಕೊಟ್ಟಂತ ಆ ಒಂದು ಹೊಡೆತದಿಂದ ಅದು 3 ದಿನಗಳ ಕಾಲ ಸ್ಥಗಿತಗೊಳ್ಳಬೇಕಾಯಿತು. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಭಾರತೀಯ ಸ್ಟಾಕ್ ಮಾರ್ಕೆಟ್ ನ ಕಿಂಗ್ ಅಂದನೆ ಹೆಸರಾಗಿದ್ದಂತ ಧೀರುಭಾಯ್ ಅಂಬಾನಿ ಅವರ ಬಗ್ಗೆ ಹಾಗೂ ಅವರು ಇಲ್ಲಿ ತಮ್ಮ ಹೂಡಿಕೆದಾರರನ್ನ ಹಾಗೂ ತಮ್ಮ ಕಂಪನಿಗಳನ್ನ ಯಾವ ರೀತಿ ಸೇಫ್ ಮಾಡಿದ್ರು ಎಂಬ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಮನು ಮಾಣಿಕ್ ಆಗ ಭಾರತದ ಬೇರ್ ಮಾರುಕಟ್ಟೆಯ ಮುಖ್ಯಸ್ಥರಾಗಿದ್ರು. ಇವರು ಹಾಗೂ ಇವರ ತಂಡ ಸೇರಿ ಬೇರ್ ಕಾರ್ಟೆಲ್ ಎಂಬ ಒಂದು ಕಂಪನಿಯನ್ನ ಹುಟ್ಟುಹಾಕ್ತಾರೆ. ಇವರ ಮುಖ್ಯ ಉದ್ದೇಶ ಇಂಡಿಯನ್ ಸ್ಟಾಕ್ ಮಾರುಕಟ್ಟೆಯನ್ನ ಬೆಳೆಸೋದಾಗಿತ್ತು. ಈಗ ಸ್ಟಾಕ್ ಲೋಕದ ದೈತ್ಯರು ಅಂತ ಅನ್ಸ್ಕೊಂಡಂತ ರಾಕೇಶ್ ಜುಂಜುನ್ವಾಲಾ, ಡಿಮಾರ್ಟ್ ನ ಸಂಸ್ಥಾಪಕರಾದ ರಾಧಾಕಿಶನ್ ಧಮನಿ ಇವರೆಲ್ಲ ಒಂದು ಕಾಲದಲ್ಲಿ ಮನು ಮಾಣಿಕ್ ರವರ ಬೇರ್ ಕಾರ್ಟೆಲ್ ನ ಸದಸ್ಯರಾಗಿದ್ರು. ಈ ಮನು ಮಾಣಿಕ್ ರವರ ಹವಾ ಆಗ ಹೇಗಿತ್ತು ಅಂದ್ರೆ, ಯಾವುದೇ ಕಂಪನಿ ಸ್ಟಾಕ್ ಮಾರ್ಕೆಟ್ ನೊಳಗೆ ಕಾಲಿಡುವಂತ ಮೊದಲು ಅದರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಮನುರವರ ಬಳಿ ಬಂದು ಅನುಮತಿಯನ್ನ ಕೇಳ್ತಾ ಇದ್ರು. ಇವರ ಅನುಮತಿ ಸಿಕ್ಕ ನಂತರನೇ ಅವರಿಗೆ ಅಲ್ಲಿ ಅವರ ಕಂಪನಿ ಲಾಂಚ್ ಮಾಡೋದಕ್ಕೆ ಅವಕಾಶ. ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಯಾವ ಸಂಸ್ಥೆ ಯಾವ ಸ್ಥಾನದಲ್ಲಿರಬೇಕು ಅಂತ ಮನು ಮಾಣಿಕ್ ನಿರ್ಧಾರ ಮಾಡ್ತಿದ್ರು. ಇಲ್ಲಿ ಸ್ಟಾಕ್ ಮಾರ್ಕೆಟ್ ನ ವ್ಯವಹಾರ ಕೇವಲ ಹಣಕ್ಕಾಗಿ ನಡೀತಾ ಇರಲಿಲ್ಲ, ಅದು ಈಗೋಗಾಗಿಯೂ ನಡೀತಾ ಇತ್ತು. ನಾನು ಹೇಳಿದ್ದೆ ನಡಿಬೇಕು ಅಂತ ಬೇರ್ ಕಾರ್ಟೆಲ್ನವರು ಹಾಗೂ ನಾವು ಹೇಳಿದ್ದೆ ಆಗ್ಬೇಕು ಅಂತ ಇವರ ವಿರುದ್ಧ ಬುಲ್ ಕಾರ್ಟೆಲ್ನವರು ಸೆಣಸಾಡ್ತಿದ್ರು. ಈ ಮನು ಮಾಣಿಕ್ ಆಗ ಸ್ಟಾಕ್ ಮಾರ್ಕೆಟ್ ಲೋಕದ ದಿ ರಿಯಲ್ ಬ್ಲಾಕ್ ಕೋಬ್ರಾ ಅಂತಾನೆ ಕುಖ್ಯಾತಿಯನ್ನ ಪಡೆದಿದ್ರು. ಇಲ್ಲಿಯ ಮಾರ್ಕೆಟ್ ಪೊಸಿಷನ್ ತನ್ನಂತೆ ಡಿಸೈಡ್ ಆಗಬೇಕು ಹಾಗೂ ತಾನು ಹೇಳಿದಂತೆ ತನ್ನ ಇನ್ವೆಸ್ಟರ್ಗಳು ನಡೆದುಕೊಳ್ಬೇಕು ಅಂತ ಆತ ಬಯಸಿದ್ದ. ಇಡೀ ಸ್ಟಾಕ್ ಮಾರ್ಕೆಟ್ ತನ್ನ ಕೈಗೊಂಬೆ ಆಗ್ಬೇಕು ಅಂತ ಈತ ಪ್ರಯತ್ನವನ್ನ ಪಡೆದಿರುವಂತಹ ಸಮಯದಲ್ಲೇನೆ ಹರ್ಷದ್ ಮೆಹ್ತಾ ಹಾಗೂ ಧೀರುಭಾಯ್ ಅಂಬಾನಿ ಅವರಿಗೆ ಎದುರಾಗ್ತಾರೆ. ಹರ್ಷದ್ ಮೆಹ್ತಾ ಕೂಡ ಅಡ್ಡ ದಾರಿಯನ್ನ ಹಿಡಿದು ಕೊನೆಗೆ ತಾನೇ ತೋಡ್ಕೊಂಡಂತ ಹಳ್ಳಕ್ಕೆ ಹೇಗ್ ಬಿದ್ದು ಅವನತಿಯನ್ನ ಕಂಡ್ಕೊಂಡ್ರು ಎಂಬ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಧೀರುಭಾಯ್ ಅವರು ಇಲ್ಲಿ ಮನು ಮಾಣಿಕ್ಕಿಂತನೂ ಸಾಕಷ್ಟು ಮುಂದೆ ಹೋದರು. ಇದೇ ಒಂದು ಸಮಯದಲ್ಲಿ ಇವರ ನಡುವೆ ಬಿಸಿನೆಸ್ ಪೈಪೋಟಿ ಶುರುವಾಯಿತು ಹಾಗೂ ಇದು ಇಡೀ ಸ್ಟಾಕ್ ಮಾರ್ಕೆಟ್ ಅನ್ನ 3 ದಿನಗಳವರೆಗೂ ಸ್ತಬ್ಧವಾಗುವಂತೆ ಮಾಡಿತ್ತು. ವೀಕ್ಷಕರಿ, ಈಗ ಈ ಸ್ಟೋರಿ ಎಲ್ಲಿ, ಹೇಗೆ ಮತ್ತೆ ಯಾಕೆ ಶುರುವಾಯಿತು ಅಂತ ನೋಡೋಣ. ವೀಕ್ಷಕರಿ, ಅದು 1977ರ ಸಮಯ. ಆಗ ದೇಶದಲ್ಲಿ ಒಂದು ದೊಡ್ಡದಾದಂತ IPO ಲಾಂಚ್ ಆಯ್ತು. ಇದು ರಿಲಯನ್ಸ್ ಗೆ ಸೇರಿದಂತ ಒಂದು ಸಬ್ ಕಂಪನಿ. ಆಗ ಇವರು ಒಂದು ಶೇರ್ಗೆ 10 ರೂಪಾಯಿನಂತೆ 2.8 ಮಿಲಿಯನ್ ಅಷ್ಟು ಶೇರ್ಗಳನ್ನ ಒಂದೇ ಸಲ ಇವರು ಲಾಂಚ್ ಮಾಡಿದ್ರು. ಈ ಒಂದು ವಿಷಯ ಆಗ ಈಗಿನಂತೆ ಇನ್ಸ್ಟಂಟ್ ಕಮ್ಯುನಿಕೇಶನ್ ಇಲ್ಲದಂತ ಸಮಯದಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ನ ಲೋಕದಾದ್ಯಂತ ಕಾಡ್ಗಿಚ್ಚಿನ ರೀತಿ ಹರಡಿ ಇಲ್ಲಿಗೆ ಕಾಲಿಡುವಂತ ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡುವಂತಾಯ್ತು. ಆಗ ರಿಲಯನ್ಸ್ ನ IPOದ ಸ್ಕೋಪ್ ಹಾಗೂ ಅದರ ಯಶಸ್ಸನ್ನ ನೋಡಿ ಹೊಸ ಇನ್ವೆಸ್ಟರ್ಗಳು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಎಂಬ ಬಗ್ಗೆ ಇವರನ್ನ ನೋಡಿ ರಿಸರ್ಚ್ ಅನ್ನ ಮಾಡ್ತಿದ್ರು. ಈ ತರಹದ ಒಂದು ಸಂಚಲನವನ್ನೇ ರಿಲಯನ್ಸ್ ಆಗ್ಲೇ ಸೃಷ್ಟಿ ಮಾಡಿತ್ತು. ಸ್ಟಾಕ್ ಮಾರ್ಕೆಟ್ಗೆ ಬರುವಂತ ಬಹುತೇಕರ ಗುರಿ ಆಗ ಒಂದೇ ಆಗಿತ್ತು, ಅದು ರಿಲಯನ್ಸ್ ನ ಶೇರ್ಗಳನ್ನ ಖರೀದಿ ಮಾಡೋದು. 1972ರಲ್ಲಿ ಇವರ ಒಂದು ಶೇರ್ನ ದರ 10 ರೂಪಾಯಿ ಇದ್ರೆ 1978ರಲ್ಲಿ ಅದೇ ಒಂದು ಶೇರ್ನ ಬೆಲೆ 50 ರೂಪಾಯಿಗೆ ಜಂಪ್ ಆಗಿತ್ತು. 1980ರಲ್ಲಿ 100 ರೂಪಾಯಿ ಆದಂತ ಈ ಒಂದು ದರ 1982ರಲ್ಲಿ 186 ರೂಪಾಯಿಯನ್ನ ತಲುಪಿತ್ತು. ಅಂದ್ರೆ ಕೇವಲ 4 ವರ್ಷಗಳಲ್ಲಿ ಇವರ ಶೇರ್ನ ದರ 10 ರೂಪಾಯಿನಿಂದ 186 ರೂಪಾಯಿಗೆ ಏರಿಕೆಯನ್ನ ಕಂಡಿತ್ತು. ಅಂದ್ರೆ ಆಗ ಯಾರಾದ್ರೂ ಇವರಲ್ಲಿ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಅದರ ಶೇರ್ನ ಬೆಲೆ 4 ವರ್ಷಗಳಲ್ಲಿ 10 ಲಕ್ಷದಷ್ಟು ಆಗಿರ್ತಾ ಇತ್ತು. ಇದು 1980ರ ಸಮಯದ ಕತೆ. ಇದೇ ಒಂದು ಕಾರಣದಿಂದ ಆಗ ಧೀರುಭಾಯ್ ಅಂಬಾನಿ ಭಾರತದ ಹೀರೋ ಅಂತ ಕರ್ಸ್ಕೊಂಡ್ರು. ಅದರಲ್ಲೂ ಇನ್ವೆಸ್ಟರ್ಗಳಿಗೆಲ್ಲ ಸಾಕ್ಷಾತ್ ದೇವರೇ ಆಗು ಹೋದ್ರು. ಇವರ ದಸೆಯಿಂದ ಆಗ ಬಹುತೇಕರಿಗೆ ಅವರವರ ಮಕ್ಕಳ ಮದುವೆ ಮಾಡೋದಕ್ಕೆ ಈ ರಿಲಯನ್ಸ್ ನ ಇನ್ವೆಸ್ಟಿಂಗ್ ತುಂಬಾ ಸಹಾಯ ಮಾಡ್ತು. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು 100 ರೂಪಾಯಿಯಿಂದ ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, IPOಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು IPOಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ IPOಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್
ಮೊದಲಾದ ಯುಎಸ್ ಬೇಸ್ಡ್ ಐಪಿಒಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ 10% ರಿಂದ 12% ರಷ್ಟು ರಿಟರ್ನ್ ಖಚಿತವಾಗಿ ಕೊಡುತ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾಗಿ ಡಿಮ್ಯಾಟ್ ಖಾತೆನ ತೆರೆದು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಶುರು ಮಾಡಿ. ಇದರಿಂದಾಗಿ ಎಷ್ಟೋ ಜನ ಬಿಗಿನರ್ ಲೆವೆಲ್ ನ ಇನ್ವೆಸ್ಟರ್ಗಳು ಬೇಗನೆ ಶ್ರೀಮಂತರಾದ್ರು. ಅವರಿಗೆಲ್ಲ ಅಂಬಾನಿ ಹೀರೋ ಆದ್ರು. ಈಗ ಇವರು ಹೀರೋ ಆದ್ಮೇಲೆ ಇವ್ರಿಗೊಬ್ಬ ವಿಲನ್ ಇರ್ಲೇಬೇಕಲ್ವಾ? ಆ ವಿಲನ್ನೇ ಮನು ಮಾಣಿಕ್. ಇಲ್ಲಿ ಇವರದೇ ಆದಂತಹ ಒಂದು ಮಿನಿ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇತ್ತು. ಇದೇ ಒಂದು ಸಮಯದಲ್ಲಿ ಇವರಿಗೆ ವಿರುದ್ಧವಾಗಿ ಅಂಬಾನಿ ಅವರ ಬುಲ್ ಕಾರ್ಟೆಲ್ ಬೆಳಿತಾನೆ ಇತ್ತು. ಮೊದಲೇ ಈಗೋ ಪರ್ಸನ್ ಆದಂತ ಮನು ಮಾಣಿಕೆ ಇದು ಸಹಿಸೋದಕ್ಕೆ ಸಾಧ್ಯವಾಗದಂತ ಸಂಗತಿಯಾಗಿತ್ತು. ಅವರ ಈಗೋ ಹಾಗೂ ಜಲಸಿ ಕೂಡ ಹೆಚ್ಚಾಗ್ತಾನೆ ಹೋಯಿತು. ಇವರ ಬೇರ್ ಕಾರ್ಟೆಲ್ ಇರೋದು ಸ್ಟಾಕ್ ಮಾರ್ಕೆಟ್ ಅನ್ನ ಮಕಾಡೆ ಮಲಗಿಸೋಕೆ. ಬೇರ್ ಕಾರ್ಟೆಲ್ ನ ಇಡೀ ತಂಡ ಈಗ ಬುಲ್ ಕಾರ್ಟೆಲ್ ನ ರಿಲಯನ್ಸ್ ನವರನ್ನೇ ಟಾರ್ಗೆಟ್ ಮಾಡಿ ಇದನ್ನ ಹೇಗಾದ್ರೂ ಮಾಡಿ ಹೊಡೆದು ಉರುಳಿಸಬೇಕು ಅಂತ ಅವರೆಲ್ಲ ಸಂಚನ್ನ ಮಾಡ್ತಾನೆ ಇದ್ರು. ವೀಕ್ಷಕರೇ, ಅದು 1982ರ ಸಮಯ. ಆಗ ರಿಲಯನ್ಸ್ ಕನ್ವರ್ಟಬಲ್ ಡಿಬೆಂಚರ್ಸ್ ಗಳನ್ನ ಲಾಂಚ್ ಮಾಡ್ತಾರೆ. ಇವೇ ಮುಂದೆ ಕಾಲಾನುಕ್ರಮದಲ್ಲಿ ಈಕ್ವಿಟಿಯಾಗಿ ಬದಲಾಗ್ತಾ ಹೋಗ್ತವೆ. ಈಗ ಹೊಸದಾಗಿ ಶುರುವಾದಂತ ಈ ಕನ್ವರ್ಟಬಲ್ ಡಿಬೆಂಚರ್ ಗಳ ಬಗ್ಗೆ ಒಂದಷ್ಟು ಜನ ಹೂಡಿಕೆದಾರರಿಗೆ ಗೊಂದಲ ಶುರುವಾಯಿತು. ರಿಲಯನ್ಸ್ ನವರು ಯಾಕೆ ಇವುಗಳನ್ನ ಈಗ ಶುರು ಮಾಡಿದ್ರು? ಇವರ ಸ್ಟಾಕ್ ಏನಾದ್ರೂ ಇಳಿಕೆ ಆಗ್ತಿದ್ಯಾ? ಹಾಗಾದ್ರೆ ಇಲ್ಲಿ ನಮ್ಮ ಹೂಡಿಕೆ ಸೇಫ್ ಇಲ್ವಾ ಅಂತ ಅವರಿಗೆ ಅನುಮಾನ ಶುರುವಾಯಿತು. ಮಾಣಿಕ್ ಹಾಗೂ ಅವರ ತಂಡಕ್ಕೆ ಬೇಕಿದ್ದುನು ಇದೇನೆ. ಇದೇ ಸಮಯಕ್ಕಾಗಿ ಅವರು ಇಷ್ಟು ದಿನ ಕಾಯ್ತಿದ್ರು. ಈಗ ರಿಲಯನ್ಸ್ ನವರ ಹೂಡಿಕೆದಾರರ ಇದೇ ಒಂದು ಗೊಂದಲದ ಮನಸ್ಥಿತಿಯನ್ನೇ ತಮ್ಮ ಬಂಡವಾಳ ಮಾಡಿಕೊಂಡು ರಿಲಯನ್ಸ್ ಸಂಸ್ಥೆಯನ್ನೇ ಸ್ಟಾಕ್ ವಲಯದಿಂದ ಕಿತ್ ಹಾಕೋದಿಕ್ಕೆ ಅವರು ಯೋಚಿಸಿದ್ರು. ನಂತರ ಇವರು ತಮ್ಮ ಶೇರ್ಗಳ ಶಾರ್ಟ್ ಸೇಲಿಂಗ್ಗೆ ಮುಂದಾಗ್ತಾರೆ. ಅಂದ್ರೆ ಮೊದಲು ತಾವು ಖರೀದಿ ಮಾಡದಂತ ಶೇರ್ಗಳನ್ನ ಅಥವಾ ತನ್ನದೇ ಶೇರ್ಗಳನ್ನ ಬೇಗನೆ ಮಾರೋದು. ನಂತರ ತಾವೇ ಮಾರದಂತ ಆ ಶೇರ್ಗಳನ್ನ ಅವುಗಳ ಬೆಲೆ ಇಳಿದಾಗ ತಾವೇ ಖರೀದಿ ಮಾಡೋದು. ಇದನ್ನೇ ಶಾರ್ಟ್ ಸೇಲಿಂಗ್ ಅಂತ ಕರೀತಾರೆ. ಈ ಮಾರುವ ಹಾಗೂ ಕೊಳ್ಳುವಂತ ಸಮಯದ ನಡುವೆ ಇರುವಂತ ಅಂತರ ಅಥವಾ ವ್ಯತ್ಯಾಸನೇ ನಮ್ಗೆ ಬರುವಂತ ಲಾಭ. ಸಾಮಾನ್ಯವಾಗಿ ಯಾವುದೇ ಶೇರ್ನ ಖರೀದಿ ಮಾಡಿ ತಡವಾಗಿ ಅದನ್ನ ಅತ್ಯಧಿಕ ಲಾಭಾಂಶಕ್ಕೆ ಮಾರೋದು ಇಲ್ಲಿ ಸಹಜ. ಇದು ದೀರ್ಘಾವಧಿಯ ಸೆಲ್ಲಿಂಗ್. ಇದಕ್ಕೆ ತದ್ವಿರುದ್ಧವಾದದ್ದೇ ಈ ಶಾರ್ಟ್ ಸೆಲ್ಲಿಂಗ್. ನಾವು ಯಾವುದೇ ಲಾಭಕರ ಸಂಸ್ಥೆಯ ಷೇರುಗಳನ್ನ ಸಾಮೂಹಿಕವಾಗಿ ಖರೀದಿ ಮಾಡಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ಅದು ಆ ಸಂಸ್ಥೆಗೆ ಪೆಟ್ಟನ್ನ ಕೊಡುತ್ತೆ. ಇದನ್ನ ಯಾವುದೇ ಒಂದು ಸಂಸ್ಥೆಯನ್ನ ನಷ್ಟಕ್ಕೆ ದೂಡೋದಕ್ಕೂ ಕೂಡ ನಾವು ಬಳಸ್ಕೊಳ್ಬಹುದು. ಈ ಮನು ಮಾಣಿಕ್ ಕೂಡ ಇದನ್ನೇ ಮಾಡಿದ್ದು. ಯಾಕೆಂದ್ರೆ ಇದರಿಂದ ಅವನ ಈಗೋಗೆ ತೃಪ್ತಿ ಸಿಗುತ್ತೆ. ಹಾಗಾಗಿ 1982 ನಂತರ ಬೇರ್ ಕಾರ್ಟೆಲ್ ರಿಲಯನ್ಸ್ ನ ಲಕ್ಷಗಟ್ಟಲೆ ಬೆಲೆ ಶೇರುಗಳನ್ನ ಖರೀದಿ ಮಾಡಿ ಅವೆಲ್ಲವನ್ನು ಕೂಡ ಶಾರ್ಟ್ಗೆ ಸೇಲ್ ಮಾಡ್ತಾರೆ. ಇದರಿಂದ ಅದರ ಕ್ರೆಡಿಬಿಲಿಟಿ ಏಕಾಏಕಿ ಕುಸಿಯುತ್ತೆ. ಇವರ ಶೇರ್ ವ್ಯಾಲ್ಯೂ ಇದರಿಂದ ಸುಮಾರು 131 ರೂಪಾಯಿಂದ 121 ರೂಪಾಯಿಗೆ ದಿಢೀರ್ ಕುಸಿತವನ್ನ ಕಾಣುತ್ತೆ. ಅಂದ್ರೆ ಇದು ಒಟ್ಟಾರೆ 7 ರಿಂದ 8% ರಷ್ಟು ಕುಸಿತ. ವೀಕ್ಷಕರೇ, ಆಗ 14 ದಿನಗಳ ಸೆಟಲ್ಮೆಂಟ್ ಅಂತ ಇತ್ತು. ಅಂದ್ರೆ ಈಗಿನ ಹಾಗೆ ತಕ್ಷಣ ನಮ್ಮ ಹಣ ಯಾವುದೇ ಮಧ್ಯವರ್ತಿಯ ಕೈವಾಡ ಇಲ್ಲದೆ ಸುಲಭವಾಗಿ ಕೈ ಸೇರುವ ಹಾಗೆ ಇರಲಿಲ್ಲ. ಆ ಒಂದು ಹಣ ಬ್ರೋಕರ್ ಹತ್ರ ಹೋಗಿ ಅಲ್ಲಿಂದ ಹೂಡಿಕೆದಾರರಿಗೆ ಬರೋದಕ್ಕೆ 14 ದಿನಗಳ ಸಮಯ ಬೇಕಿತ್ತು. ಏಕೆಂದ್ರೆ ಆಗ ಹಣ ಡಿಜಿಟಲ್ ರೂಪದಲ್ಲಿರದೆ ಫಿಸಿಕಲ್ ರೂಪದಲ್ಲೇ ಇರ್ತಾ ಇತ್ತು. ಅಂದ್ರೆ ಈಗಿನ ಹಾಗೆ ಆನ್ಲೈನ್ ವ್ಯವಹಾರ ಆಗ ಇರಲಿಲ್ಲ. ಎಲ್ಲವೂ ಕೂಡ ಕ್ಯಾಶ್ ರೂಪದಲ್ಲಿ ನಡೀತಾ ಇತ್ತು. ಇದು ನಿಜಕ್ಕೂ ಆಗ ಬಹುದೊಡ್ಡ ಟೈಮ್ ಗ್ಯಾಪ್ ಆಗಿತ್ತು. ಇದರಿಂದ ಆ ಕಡೆ ಬೇರ್ ಕಾರ್ಟೆಲ್ಗೆ ತಲಾ 10 ರೂಪಾಯಿನ ಶೇರ್ಗೆ 100 ರೂಪಾಯಿನಂತೆ ಎಲ್ಲಾ ಶೇರ್ಗಳ ಮಾರಾಟದಿಂದ ಸುಮಾರು 1 ಕೋಟಿಯಷ್ಟು ದುಡ್ಡು ಆದಾಯದ ರೂಪದಲ್ಲಿ ಹರಿದು ಆ ಒಂದು ಸಮಯದಲ್ಲಿ 1 ಕೋಟಿ ಅಂದ್ರೆ ಯಾವ ರೇಂಜ್ ಅಂತ ನೀವೇನೆ ಗೆಸ್ ಮಾಡಿ. ಈ ಅಂಬಾನಿಯವರ ಹಾಗೂ ಅವರ ಇನ್ವೆಸ್ಟರ್ಗಳ ನಡುವಿನ ವಿಶ್ವಾಸವನ್ನ ಕೆಡಿಸಿ ಅವರ ಹೆಸರನ್ನ ಹಾಳು ಮಾಡಬೇಕು ಅಂತ ಬೇರ್ ಕಾರ್ಟೆಲ್ನವರ ಗುರಿಯಾಗಿತ್ತು. ಆದ್ರೆ ಇದಕ್ಕೆಲ್ಲ ಅಂಬಾನಿಯವರು ಕೇರ್ ಮಾಡುವಂತ ಮನುಷ್ಯ ಅಲ್ಲ. ಅವರು ಶೇರ್ ವ್ಯಾಲ್ಯೂ ಇಳಿದಿರೋ ಹಾಗೆ ನೋಡ್ಕೊಂಡ್ರು. ಯಾವ ಕಾರಣಕ್ಕೂ ತಮ್ಮ ಹೂಡಿಕೆದಾರರಿಗೆ ನಷ್ಟ ಆಗಬಾರ್ದು ಅಂತ ಶೇರ್ಗಳು ಮಾರಾಟ ಆದಂತೆಲ್ಲ ಅಷ್ಟೇ ಬೆಲೆಗೆ ಅಷ್ಟೇ ಪ್ರಮಾಣದ ಹೊಸ ಶೇರ್ಗಳನ್ನ ಖರೀದಿ ಮಾಡ್ತಾ ಹೋದ್ರು. ಇದರಿಂದ ಶೇರ್ಗಳ ಸಂಖ್ಯೆ ಸ್ಟೇಬಲ್ ಇರುತ್ತೆ. ಮತ್ತೆ ಯಾರಿಗೆ ಯಾವ ಶೇರ್ ಬೇಕೋ ಅದನ್ನ ಅವರು ಖರೀದಿ ಮಾಡಿ ಅವರವರ ಅನುಕೂಲಕ್ಕೆ ಮಾರಬಹುದು. ಇದರಿಂದ ಹೂಡಿಕೆದಾರರ ವ್ಯವಹಾರ ಕೂಡ ಸಾಗಿ ಅವರು ಕೂಡ ಸೇಫ್ ಆಗ್ತಾರೆ ಅನ್ನೋದು ಅಂಬಾನಿಯವರ ಭಾವನೆ. ಉದಾಹರಣೆಗೆ ಈಗ 1 ಲಕ್ಷ ಶೇರ್ಗಳು ಇದ್ದಕ್ಕಿದ್ದ ಹಾಗೆ ಮಾರಾಟ ಆದುವಂತ ಅನ್ಕೊಳ್ಳಿ. ಇವರು ತಕ್ಷಣ ತಡ ಮಾಡದೆ ಎಲ್ಲಿಂದಲಾದ್ರೂ ಅಷ್ಟೇ ಪ್ರಮಾಣದ ಶೇರ್ಗಳನ್ನ ಖರೀದಿಸಿ ಇಟ್ಕೊಳ್ತಿದ್ರು. ತಮ್ಮ ಹೊರದೇಶದ ಅನೇಕ NRI ಸ್ನೇಹಿತರಿಗೆ ತಿಳಿಸಿ ಅವರು ಕೂಡ ಶೇರ್ ಖರೀದಿ ಮಾಡುವಂತೆ ಅಂಬಾನಿ ಮಾಡಿದ್ರು. ನಷ್ಟ ಉಂಟಾದಂತ ಹೂಡಿಕೆದಾರರಿಗೆ ಈ ಒಂದು ವ್ಯವಹಾರದಿಂದ ಅವರವರ ಜೇಬಿಗೆ ಹಣವನ್ನ ಸ್ವತಃ ಅಂಬಾನಿಯವರೇ ಕೊಟ್ರು. ಇದರಿಂದ ಹೂಡಿಕೆದಾರರ ಜೊತೆ ಅವರ ವಿಶ್ವಾಸ ಕೂಡ ಉಳಿಯಿತು. ಮತ್ತೆ ಕುಸ್ತಂತ ಶೇರ್ ವ್ಯಾಲ್ಯೂ ಕೂಡ ನಿಧಾನವಾಗಿ ಏರಿಕೆ ಕಾಣ್ತು. ಇವರು 10 ಕೋಟಿಯಷ್ಟು ಶೇರ್ಗಳನ್ನ ಆಗ ಅಂದ್ರೆ 1982ರಲ್ಲೇನೆ ಖರೀದಿ ಮಾಡಿದ್ರು. 42 ವರ್ಷಗಳ ಹಿಂದೆ 10 ಕೋಟಿ ಅನ್ನೋದು ನಿಜಕ್ಕೂ ತುಂಬಾ ದೊಡ್ಡ ಮೊತ್ತ. 14 ದಿನಗಳ ಸೆಟಲ್ಮೆಂಟ್ ಇರೋದ್ರಿಂದ ಇಲ್ಲಿ ಮಾರಾಟಗಾರರು ಇವರ ಶೇರ್ಗೆ ಅಷ್ಟು ಅವಧಿಯಲ್ಲಿ ಹಣವನ್ನ ಪಾವತಿಸದೆ ಹೋದ್ರೆ ಕೊಂಡವರ ವಿರುದ್ಧ ಪೆನಾಲ್ಟಿ ಮೊತ್ತವನ್ನ ವಿಧಿಸಬಹುದಾಗಿತ್ತು. ಇದೇ ರೋಲ್ ಓವರ್ ಪಾಲಿಸಿ. ತನ್ನನ್ನೇ ಮುಳುಗಿಸೋದಕ್ಕೆ ಬಂದವರ ವಿರುದ್ಧ ರಿವೆಂಜ್ಗೆ ನಿಂತ ಅಂಬಾನಿ
ತಮ್ಮ ಒಂದೊಂದು ಶೇರ್ಗೆ 25 ರೂಪಾಯಿಗಳ ದಂಡವನ್ನ ಹಾಕಿದ್ರು. ಸಾಮಾನ್ಯವಾಗಿ ಆಗ ದಂಡ 1 ರಿಂದ 2 ರೂಪಾಯಿ ಮಾತ್ರ ಇತ್ತು ಹಾಗೂ ಇದನ್ನ ಅವರು ತಮ್ಗಿಷ್ಟ ಬಂದ ಹಾಗೆ ವಿಧಿಸೋದಕ್ಕೆ ಅವರಿಗೆ ಅವಕಾಶ ಇತ್ತು. ಕಾರಣ ಆಗ ಸೆಬಿ ಅನ್ನೋದು ಇನ್ನೂ ಕೂಡ ಪರಿಚಯ ಆಗಿರಲಿಲ್ಲ. ಈಗ ಸೆಬಿ ಇರೋದ್ರಿಂದ ಹೀಗೆಲ್ಲ ಮನಸ್ಸಿಗೆ ಬಂದಷ್ಟು ದಂಡವನ್ನ ವಿಧಿಸೋದಕ್ಕೆ ಅವಕಾಶ ಇಲ್ಲ. ಆದ್ರೆ 1982ರಲ್ಲಿ ಸ್ಥಿತಿ ಹೀಗಿರ್ಲಿಲ್ಲ. ಬೇರ್ ಕಾರ್ಟೆಲ್ಗೆ ಸರಿಯಾದ ಬುದ್ಧಿಯನ್ನು ಕಲಿಸೋದಕ್ಕೆ ಇವರು ಆ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಇದರಿಂದ ಮಿಲಿಯನ್ ಗಟ್ಟಲೆ ವ್ಯಾಲ್ಯೂ ಇದ್ದಂತ ಶೇರ್ಗಳನ್ನ ಅವರು ಖರೀದಿ ಮಾಡಿದ್ರಿಂದ ಈಗ ಅವಕ್ಕೆಲ್ಲ ದಂಡವಾಗಿ ಒಂದೇ ಸಲ 5 ಕೋಟಿ ರೂಪಾಯಿಗಳ ದಂಡವನ್ನ ಕಟ್ಟಬೇಕಾಗಿ ಬಂತು. ಆಗ 5 ಕೋಟಿ ಅಂದ್ರೆ ಅದು ನಿಜಕ್ಕೂ ಊಹೆಗೆ ಮೀರಿದಂತ ಮೊತ್ತ. ಇದರಿಂದಾಗಿ ಆಗ ಇಡೀ ಸ್ಟಾಕ್ ಮಾರುಕಟ್ಟೆಗೆ ಬಲವಾದಂತ ಏಟ್ ಬಿದ್ದು ಅದು 3 ದಿನಗಳವರೆಗೂ ಕ್ಲೋಸ್ ಆಗಿತ್ತು. ಇದೊಂದು ದೊಡ್ಡ ಪ್ಯಾನಿಕ್ ಸಿಚುವೇಶನ್ ಅಂತ ಹೇಳಬಹುದು. ಬೇರ್ ಕಾರ್ಟೆಲ್ ಇದರಿಂದ ಆಲ್ಮೋಸ್ಟ್ ಮುಚ್ಚಿನೇ ಹೋಯಿತು. ರಿಲಯನ್ಸ್ ನ ಶೇರ್ ಆಗ 201 ರೂಪಾಯಿಗಿಂತ ಹೆಚ್ಚು ಏರಿಕೆಯನ್ನ ಕಂಡಿತ್ತು. ಆಗ ಭಾರತೀಯ ಎಕಾನಮಿಯಲ್ಲಿ ಇದು ಅತ್ಯಂತ ದೊಡ್ಡ ಶೇರ್ನ ದರ ಆಗಿತ್ತು. ವೀಕ್ಷಕರೇ, ಈ ರೀತಿ ಅಂಬಾನಿ ತನ್ನ ಅವನತಿಗೆ ನಿಂತವರನ್ನೇ ಬುಡಮೇಲು ಮಾಡಿ ಭಾರತದ ಎಕಾನಮಿಯ ಟಾಪ್ ಹೀರೋ ಅಂತಾನೆ ಕರೆಸ್ಕೊಂಡಿದ್ರು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.